ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮಿದಿನ ನೋಡ್ತಾ ಇದ್ದೀರಲ್ಲ ಬೆಂಡೆಕಾಯಿ ಮಸಾಲ. ಆಲ್ಮೋಸ್ಟ್ ಎಲ್ರಿಗೂ ಒಂದಲ್ಲ ಒಂದಿನ ಸೊ ಇದೇನಪ್ಪ ಬೆಂಡೆಕಾಯಿ ಒಳ್ಳೆ ಜಿಪ್ ಥರ ಇರುತ್ತೆ, ಟೇಸ್ಟೇ ಇರಲ್ಲ ತಿಂದರೆ, ಸೊ ಮಾಡೋದೇ ಬೇಡ ಅಂತ ಅನ್ಸಿರುತ್ತೆ. ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ಥರ ಮಾಡಿದ್ರೆ ಖಂಡಿತವಾಗ್ಲೂ ಟೇಸ್ಟಿಯಾಗಿ ಬರೋದು ಗ್ಯಾರಂಟಿ. ಸೊ ಸ್ಕಿಪ್ ಮಾಡೋದೇರಾ, ಸೊ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಹಂಗೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾಗಿ ನಾವೀಗ ಒಂದು 1/4 kg ಬೆಂಡೆಕಾಯಿನ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಸೊ ಸ್ವಲ್ಪ ಈ ರೀತಿಯಾಗಿ ಉದ್ದುದ್ನಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೀವು ನೀಟಾಗಿ ಒರೆಸೋದ್ರಿಂದ ನೀರೆಲ್ಲ ಏನು ಇಲ್ಲದೆ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಜಿಡ್ಡು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಒರೆಸಿಲ್ಲ ಅಂತಂದರೆ ಜಿಡ್ಡು ಸ್ವಲ್ಪ ಜಾಸ್ತಿ ಬೇಗ ಹೋಗೋದಿಲ್ಲ. ಸೊ ನೀಟಾಗಿ ಒರೆಸ್ಬಿಟ್ರೆ ಬೇಗ ಹೋಗುತ್ತೆ ಅನ್ನಂಗೆ. ಸೊ ಇವಾಗ ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಆಗೋವರೆಗೂ ಎಣ್ಣೆ ಹಾಕಿ ಸೊ ನೀಟಾಗಿ ಆ ಜಿಬ್ಬೆಲ್ಲ ಹೋಗೋ ಥರ ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಜಿಬ್ಬು ನೀಟಾಗಿ ಹೋಗೋದಿಲ್ಲ. ಸೊ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಫ್ರೈ ಮಾಡಿ, ಖಂಡಿತವಾಗ್ಲೂ ಹೋಗುತ್ತೆ. ಸೊ ಈಗ ನೋಡಿದ್ರಲ್ಲ, ಇದು ನಾವು ಫ್ರೈ ಮಾಡಿರೋದು. ಸೊ ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಬೆಂಡೆಕಾಯಿ ಫ್ರೈ ಆದಮೇಲೆ ಈಗ ಒಂದು ಬಾಣಲಿನ ಇಟ್ಕೊಂಡು ಒಂದು 5-6 ಟೇಬಲ್ ಸ್ಪೂನ್ ಆಗೋವರೆಗೂ ಎಣ್ಣೆನ ಹಾಕಿ, ಅದಾದಮೇಲೆ ಸಾಸಿವೆ ಜೀರಿಗೆನ ಹಾಕಿ. ಸೊ ಸಾಸಿವೆ ಜೀರಿಗೆ ಆದಮೇಲೆ ಒಂದು ಮೀಡಿಯಂ ಸೈಜ್ ಆದರೆ 2 ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಸೈಜ್ ಆದರೆ 1 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಕಟ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಅದಾದಮೇಲೆ ಒಂದು 4-5 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಹಸಿ ಮೆಣಸಿನ್ಕಾಯಿನ. ಸೊ ಅದಾದಮೇಲೆ ನೀವು ಫ್ರೈ ಮಾಡ್ಕೊಳ್ಳಿ. ಒಂಚೂರು ಫ್ರೈ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿದು ಸ್ವಲ್ಪ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡೋಕೆ ಹೋಗ್ಬೇಡಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ವರೆಗೂ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಹಾಕಿ. ಸೊ ಈ ಮಸಾಲೆಗೆ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗೋದು ಇದರಿಂದಾನೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಮಸಾಲೆ ಬಂದ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ, ಈ ರೀತಿಯಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ. ಅದಾದಮೇಲೆ 1-2 ಮೀಡಿಯಂ ಸೈಜ್ ಟೊಮೊಟೊನ ನೀವು ಕಟ್ ಮಾಡಿಕೊಂಡು, ಸೊ ಹಸಿ ಟೊಮೊಟೊನೇ ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿನ ಇದರಲ್ಲಿ ಹಾಕ್ಕೊಳ್ಳಿ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು 1-2 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಫ್ರೈ ಆಗೋದು ಜಾಸ್ತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಬಂದ್ಬಿಟ್ಟು ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಸೊ ಫಸ್ಟ್ನೇದಾಗಿ ಕರಿಬೇವನ್ನ ಹಾಕ್ಕೊಳ್ಳಿ, ಹಸಿ ಕರಿಬೇವನ್ನ. ಈ ಟೈಮಲ್ಲಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕರಿಬೇವು ಆದಷ್ಟು ಯಾವಾಗ ಇದಾಗುತ್ತೋ ನಾವು ಇಂಡೈರೆಕ್ಟ್ ಆಗಿ ತಿಂದರೆ ತುಂಬ ಒಳ್ಳೇದು ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ. ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕಿ. ಅದಾದಮೇಲೆ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಸೊ ಗರಂ ಮಸಾಲಾನ ಹಾಕಿ. ಸೊ ಜಾಸ್ತಿ ಮಸಾಲೆಗಳೇನು ಸೊ ಮಸಾಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ಇವಾಗ ಬಂದ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗೋವರೆಗೂ ಮೊಸರನ್ನ ಹಾಕಿ. ಮೊಸರನ್ನ ಹಾಕ್ಬಿಟ್ಟು ನೀವು ಇದೆಲ್ಲ ಗಡ್ಡೆ ಎಲ್ಲ ನೀಟಾಗಿ ಸೊ ಫ್ರೈ ಆಗಬೇಕು. ಒಂಚೂರು ಮೊಸರು ಕಲರ್ ಏನು ಕಾಣಬಾರ್ದು, ಮಸಾಲೆ ಎಲ್ಲದರಲ್ಲಿ ಮಿಕ್ಸ್ ಆಗಿ ಹೋಗಬೇಕು ಮೊಸರು ಅನ್ನೋದು. ಆ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ, ಸಾಕಾಗೋಗುತ್ತೆ. ಸೊ ಮೊಸರು ಎಲ್ಲಾನು ಇದರಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ. ಇದಾದಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ನೀವು ಖಾರ ಯಾವ ರೀತಿ ತಿಂತೀರೋ ಆ ರೀತಿ ಹಾಕ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ನೀವು ಮೊಸರು ಏನು ಕಾಣ್ದಿರಾ, ಸೊ ಲಾಸ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಮೊಸರು ಏನು ಕಾಣ್ದಿರಾ ನೀಟಾಗಿ ಮಸಾಲೆ ಎಲ್ಲ ನೀರೆಲ್ಲ ಎಣ್ಣೆ ಎಲ್ಲ ತೇಲೋದು ಬರೋ ತನಕನೂ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಮೊಸರು ಅನ್ನೋದು ಏನು ಕಾಣಬಾರ್ದು ನಮಗೆ. ಸೊ ಈಗ ಬಂದ್ಬಿಟ್ಟು ಈ ರೀತಿಯಾಗಿ ಆಗಿದೆ. ಸೊ ಮೊಸರು ಏನು ಕಾಣ್ತಾ ಇಲ್ಲ, ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ಇವಾಗ ಬಂದ್ಬಿಟ್ಟು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಆ ಬೆಂಡೆಕಾಯಿನ ಹಾಕಿ ಇದರಲ್ಲಿ. ಸೊ 1-2 ನಿಮಿಷದವರೆಗೂ ಫ್ರೈ ಮಾಡಿ. ಸೊ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಸ್ವಲ್ಪ ಹಿಡಿಯೋ ಥರ ನೋಡ್ತಾ ಇದ್ದೀರಲ್ಲ. ಸೊ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಮೀಡಿಯಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನೀರೇನು ಹಾಕಿಲ್ಲ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಮೀಡಿಯಮಲ್ಲಿ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತೋಗ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಎಲ್ಲದನ್ನು ಕಲಿಸ್ಕೊಳ್ಳಿ, ಬೆಂಡೆಕಾಯಿನೂ ಹಂಗೇನೆ ಮಸಾಲೆನೂ. ಇವಾಗ ಬಂದ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಒಂದು ವೇಳೆ ನೀವು ಚಪಾತಿ ರೊಟ್ಟಿಗೆ ಏನಾದರೂ ಮಾಡೋದಾದರೆ ಕಡಿಮೆ ನೀರು ಹಾಕಿ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಚಪಾತಿ ರೊಟ್ಟಿಗೆ. ಅದು ಒಂದು ವೇಳೆ ಅನ್ನಕ್ಕೆ ಅಂತ ಆದರೆ ಸೊ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ. ಹಂಗಂತ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ. ಸೊ ಮಸಾಲೆ ಅನ್ನೋದು ಮಸಾಲೆ ಥರ ಇದ್ರೇ ಚೆನ್ನಾಗಿರುತ್ತೆ, ನೀರು ಹಾಕಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸ್ ತುಂಬ ಹಾಕಿದ್ದೀನಿ. ಸೊ ಅನ್ನಕ್ಕೆ ಮಾಡ್ತಾ ಇದ್ದೀನಿ ನಾನು. ಸೊ ನೀರು ಹಾಕ್ಬಿಟ್ಟು ಸೊ ಸ್ವಲ್ಪ ಕುದಿ ಬೀಳಿ, ಒಂದು 5 ನಿಮಿಷದವರೆಗೂ ಕುದೀಲಿ, ಸಾಕು ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಸೊ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲ್ತಾ ಇದೆ ಅಂತ ಅನ್ಲಿಕ್ಕೆ ಆಫ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಆಲ್ಮೋಸ್ಟ್ ಸ್ವಲ್ಪ ನೀರೆಲ್ಲ ಹಿಂಗೆ ಹೋಗಿದೆ. ಸೊ ಬೆಂಡೆಕಾಯಿ ಮಸಾಲ ರೆಡಿ ಆಗೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಬೋದು. ಸೊ ಒಂಚೂರು ಜಿಬ್ಬಿರಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಮನೇಲೂ. ಸೊ ನಾಳೆ ಸ್ಯಾಟರ್ಡೇ ಅಲ್ವಾ, ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾವ ರೀತಿ ಬಂತ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ.
ಸೊ ಹಂಗೆ ಪ್ಲೀಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿರಿ, ನಾನು ಮಾಡೋ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೆಕ್ಸ್ಟ್ ಯಾವ ವೀಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರಲ್ಲ, ನಿಮ್ಮ ಮನೇಲಿ ಮಾಡಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡ್ತಿರೋ ತಾನೆ. ಥ್ಯಾಂಕ್ ಯು.